224 ಜನರಲ್ಲಿ ಅತ್ಯುತ್ತಮ ಶಾಸಕ ಶಾರದಾ ಪುರಾಣಿಕರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡತಕ್ಕಂತ ಕುಮಾರಸ್ವಾಮಿ. ಇದೇ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದ್ದೀವಿ. ರಾಘವೇಂದ್ರ ಅವರು ಈ ಬಾರಿ ಡೆಲ್ಲಿಗೆ ಹೋಗಿ ಜೆಡಿಎಸ್ ಕಾರಣ, ಶಾರದಾ ಪುರಾಣಿಕರು ಜೆಡಿಎಸ್ ಕಾರಣ ಅಲ್ಲ, ಮುಖ್ಯ ಮೊದಲನೇದೇ ನಮ್ದು ಗೆಲ್ಸಕ ಅವ್ರನ್ನ. ನಮಸ್ಕಾರ ವೀಕ್ಷಕರೇ, ಜನರೊಂದಿಗೆ ಜನತಾದಳ ಜೆಡಿಎಸ್ ನ ಸದಸ್ಯತ್ವ ನೋಂದಣಿ ಅಭಿಯಾನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಆದ್ರೆ ಜೆಡಿಎಸ್ ಅದಾಗಲೇ ಯುದ್ಧಾಭ್ಯಾಸವನ್ನ ಶುರು ಮಾಡಿದೆ. ಇದೀಗ ಜೆಡಿಎಸ್ ನ ಭದ್ರಕೋಟೆ ಅಂದ್ರೂ ತಪ್ಪಾಗೋದಿಲ್ಲ, ಶಿವಮೊಗ್ಗದ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಶಾರದಾ ಪೂರ್ಯ ನಾಯಕ್ ಅವರು 2ನೇ ಬಾರಿ ಶಾಸಕಿ ಆಗಿದ್ದಾರೆ. ಅತಿ ದೊಡ್ಡ ಶಕ್ತಿ ಜೆಡಿಎಸ್ಗೆ ಶಿವಮೊಗ್ಗದಲ್ಲಿ ಶಾರದಾ ಪೂರ್ಯ ನಾಯಕ್ ಅವರು. ಇವಾಗ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲೊಂದಷ್ಟು ಜನ ಜೆಡಿಎಸ್ ಕಾರ್ಯಕರ್ತರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಹೇಗಿದೆ ಏನು ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಲೋಹಿತಪ್ಪ ಎಂಬೆ ಅಂತ ಜೆಡಿಎಸ್ ಕಾರ್ಯಕರ್ತರು ಮನಗಿನಹಳ್ಳಿ. 21 ವರ್ಷದಿಂದ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಅತ್ಯುತ್ತಮವಾದ ಶಾಸಕಿ 224 ಜನರಲ್ಲಿ ಅತ್ಯುತ್ತಮವಾದ ಶಾಸಕ ಅಂದ್ರೆ ಶಾರದಾ ಪುರಾಣಿಕರು ತಪ್ಪಾಗಲಾರದು. ಯಾಕೆಂದ್ರೆ ನಾವು ಶಾರದಾ ಮಂತಕ್ಕೆ ಹೋಗೋದು ಬೇಡ, ಉಡುಪಿಗೆ ಇಲ್ಲೇ ಸಿಕ್ಕಿದ್ದಾರೆ. ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಜೆಡಿಎಸ್ ಇಂದನ ಕುಮಾರಸ್ವಾಮಿ ಅವರು ಪೂರ್ತಿ ಸಂಪೂರ್ಣ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಕುಮಾರಸ್ವಾಮಿ. ಅವ್ರ ಮಗ ಈಗ ನಿಂತಿದ್ದಾರೆ. ಅವ್ರನ್ನೇ ನಾವು ನೆಕ್ಸ್ಟ್ ಮುಖ್ಯಮಂತ್ರಿಯಾಗಿ ಆಹ್ವಾನ ಮಾಡ್ಬೇಕು ಅಂತಂದು ತೀರ್ಮಾನ ತಗೊಂಡು ಎಲ್ಲಾ ಕ್ಷೇತ್ರ ಸುತ್ತರಿದು ಒಂದು ಸಂಘಟನೆ ಮಾಡಿ ಗೆಲ್ಲಿಸ್ಬೇಕು ಅಂತ ಒಂದು ಆದೇಶ ಮಾಡಿದ್ವಿ. ಶಾರದಾ ಪುರ್ಯ ನಾಯಕ್ ಅವ್ರ ಅತಿ ದೊಡ್ಡ ನಾಯಕಿ ಅಂತ ಹೇಳಿದ್ರಿ. ಆದ್ರೂ ಫಸ್ಟ್ ಗೆದ್ದಾಗ 10,000 ಚಿಲ್ಡ್ರೆ ಲೀಡಲ್ ಗೆದ್ರು. 2ನೇ ಸಲ ಯಾಕೆ 3,000 ಚಿಲ್ಡ್ರೆ ಸೋಲಿಸ್ಬಿಟ್ರಿ ಅಂದ್ರೆ ಕಾಂಗ್ರೆಸ್ನವರು ಪ್ರಬಲವಾಗಿ ನಿಂತ್ಕೊಳ್ಳಿಲ್ಲ. ನಾವು 21 ಜೆಡಿಎಸ್ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ. 20 ವರ್ಷದಿಂದಲ್ವಾ. 2 ಚುನಾವಣೆ ನಾವು ಗೆಲ್ಸಿದೀವಿ, 2 ಚುನಾವಣೆ ಸೋತಿದ್ದೀವಿ. 2 ಚುನಾವಣೆಗೆ ನಮಗೆ ಪ್ರಬಲವಾಗಿ ಕುಮಾರಸ್ವಾಮಿ ಕರ್ಕೊಂಡ್ಬಂದಿದ್ದು ಇದೇ ದೇವಸ್ಥಾನದಲ್ಲಿ ಪ್ರಭತ್ಪೇರಿ ಹೊಡಿಸಿ ನಾವು ಎಲ್ಲಾ ಸಂಘಟನೆ ಮಾಡಿ ಗೆದ್ದಿರ್ತಕ್ಕಂಥ ಏಕೈಕ ಶಾರದಮ್ಮನವರಿಗೆ ಒಳ್ಳೆ ಓಟ್ ಕೊಟ್ಟಿವಿ ನಾವು. ಶಾರದಮ್ಮನವ್ರು 224 ಶಾಸಕರು ಬೆಂಗಳೂರಲ್ಲಿ ನಡೀತಾ ಇದ್ದಾರೆ. ಅದರಲ್ಲಿ ಮೊದಲನೇರು ಅಂದ್ರೆ ನಾವು ತಪ್ಪಾಗಲಾರದು. ಅಷ್ಟರ ಮಟ್ಟಿಗೆ ನಾವು ಅವ್ರನ್ನ ನೋಡ್ಕೊಂಡ್ ಬಂದಿವಿ. ಅವರು ನಮ್ಮಲ್ಲಿ ಸಂಘಟನೆ ಬಹಳ ನೀಟಾಗಿ ಮಾಡಿದ್ದಾರೆ. ಒಂದು ಎಲ್ಲಾ ಕೆಲಸಗಳಿಗೂ ಕಾರ್ಯಕ್ರಮಗಳಿಗೂ ಬರ್ತಾರೆ, ಹೋಗ್ತಾರೆ. ಆಮೇಲೆ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡ್ತಕ್ಕಂಥವಿ ಅಂದ್ರೆ ಕುಮಾರಸ್ವಾಮಿ. ಅವರ ಆಡಳಿತ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗಿದ್ದೀವಿ ಇದುವರೆಗೂ. ಇನ್ನು ಅವರು ರೈತರ ಬಗ್ಗೆ ಬಹಳ ಹೋರಾಟ ಮಾಡಿ ಕೆಲಸ ಮಾಡ್ಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಆದ್ರೆ ಕಾರಣಾಂತರ ನಾವು 2ನೇ ಸತಿ ಸೋಲು ಅನುಭವಿಸಿದ್ವಿ. ಯಾವ ಕಾರಣಕ್ಕೆ ಸರ್? ಜಸ್ಟ್ 3,000 ಚಿಲ್ಡ್ರೆ ಸೋತ್ಬಿಟ್ರಲ್ಲ. ಯಾವ ಕಾರಣಕ್ಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಮ್ದು ನಾವು ಗೆದ್ದಿದೀವಿ ಅಂತಂದು ನಮಗೆ ಅಹಂಕಾರ ಬಂತು. ಕಾರ್ಯಕರ್ತರಿಗೂ ಅಷ್ಟೇ, MLA ಅಷ್ಟೇ, ರಾಜಕಾರಣಿ ಪೂರ್ತಿ ಮೇಲ್ಮನೆಯಲ್ಲೇ ನಾವು ಗೆದ್ದಿದೀವಿ, ಹೊಳೆನೂರು ಕ್ಷೇತ್ರ ಗೆದ್ದತ್ತೆ ಅಂತಂದು ಅನೌನ್ಸ್ ಆಗ್ಬಿಡ್ತು. ಆವಾಗ ಏನಾಯ್ತು ಅಂದ್ರೆ ನಮ್ಮ ಅಶೋಕ್ ನಾಯಕರು ಬಂದು ಸ್ವಲ್ಪ ಹಣದ ವ್ಯವಹಾರ ಜಾಸ್ತಿ ಕೊಟ್ಟು ಗೆಲ್ಸ್ಕೊಂಡ್ರೆ ವಿನಃ ನಾವು ಸೋಲಲ್ಲ. ಅದು ನಾವು ಸೋತಿದ್ದೇನಲ್ಲ, ಅದು ನಾವು ಗೆದ್ದಂಗೆ. ಇವತ್ತು ಗೆದ್ದಂಗೆ. ಈಗ ಈ ಸಂಘಟನೆ ಮಾಡಿ ಮುಂಬರೋ ಚುನಾವಣೆಯಲ್ಲಿ 3 ವರ್ಷ ನಾವು ಸಂಘಟನೆ ಮಾಡಿ ನಾವು ಗೆಲ್ಲಿಸ್ಕೊಂಡು ಇದೇ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟಿದೀವಿ. ಅದ್ರ ಪ್ರಕಾರ ನಾವು ನಡಿತೀವಿ. ನಾವು ರಿಮೋಟ್ ಕಂಟ್ರೋಲ್ ಇದ್ದಂಗೆ, ಯಾವ ಕಾರಣಕ್ಕೂ ನಾವು ಸೋಲಲ್ಲ. ಶಿವಮೊಗ್ಗ ಅಂದ ತಕ್ಷಣ ಶಿವಮೊಗ್ಗ ರೂರಲ್ ಒಂದ್ ಕಡೆ, ಭದ್ರಾವತಿ ಒಂದ್ ಕಡೆ, ಒಂದು ರೀತಿ ಜೆಡಿಎಸ್ ನ ಭದ್ರಕೋಟೆ. ಹಿಂದೆ ಮಧು ಬಂಗಾರಪ್ಪ ಅವ್ರ ಇದ್ದಾಗಲೂ ಒಂದಷ್ಟು ಒಲವಿತ್ತು. 28ಕ್ಕೆ ಎಷ್ಟು ಕ್ಷೇತ್ರ ಗೆದ್ಕತ್ತೀರಾ ಶಿವಮೊಗ್ಗದಲ್ಲಿ? 28 ಕ್ಷೇತ್ರದಲ್ಲಿ ನಾವು 28ನೇ ಇಸ್ವಿಯಲ್ಲಿ ಚುನಾವಣೆ ನಡೆದಾಗ ನಾವು 3 ಕ್ಷೇತ್ರ ಗೆಲ್ಲಬೇಕು ಅಂತ ಒಂದು ಆದೇಶ. ಯಾವ್ದು ಸರ್? ಒಂದು ಭದ್ರಾವತಿ, ಒಂದು ಶಿವಮೊಗ್ಗ ಗ್ರಾಮಾಂತರ, ಇನ್ನೊಂದು ಸಾಗರ ಗೆಲ್ಲಬೇಕು ಅಂತ ಅಭ್ಯರ್ಥಿ ಎಲ್ಲ ರೆಡಿ ಇದಾರೆ. ಅನುಕೂಲನೂ ಆಗಿದಾವೆ, ಹೊಂದಾಣಿಕೆ ನಡೀತಾ ಇದೆ. ಗೋಪಾಲ್ ಕೃಷ್ಣ ಸೋಲಿಸ್ತೀವಿ ಅಂತ ಇವತ್ತು ಹೇಳಲ್ಲ, ಅವತ್ತು ಬಂದಾಗ ಹೇಳ್ತೀವಿ ಅದನ್ನ. ಯಾಕೆಂದ್ರೆ ಮುಂದಿನ ಭವಿಷ್ಯ ನಾವ್ ಹೇಳಕ್ ಬ್ರಾಹ್ಮಣರಲ್ಲ, ಜ್ಯೋತಿಷಿಗಳಲ್ಲ. ನಾವು ನಮ್ಮ ಸಂಘಟನೆ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಇದೇ ನಾವು MP ಗೆಲ್ಸ್ಬೇಕಾರೆ ಒಂದೇ ಒಂದು 4 ಗಂಟೆ ಸಮಯದಲ್ಲಿ ಮೆಸೇಜ್ ಬಂತು ನಮಗೆ. ಎಲ್ಲಿಗೆ? ಗ್ರಾಮಾಂತರಕ್ಕೆ. ಶಾರದಮ್ಮ ರಿಮೋಟ್ ಕಂಟ್ರೋಲ್ ಕೆಲಸ ಮಾಡಿದ 11ವರೆಗೆ 15,000 ಜನ ನಮ್ಮಲ್ಲಿ ಸೇರಿದ್ದು. ನಮ್ಮ ಈಗಿನ ಇವ್ರನ್ನ ಗೆಲ್ಸಿದ್ವಲ್ಲ MP ರಾಘವೇಂದ್ರ ಅವಾಗ, ಅದೇ ತರ ನಮ್ಮ ಹತ್ರ ರಿಮೋಟ್ ಕಂಟ್ರೋಲ್ ಐತೆ. ರಾಘವೇಂದ್ರ ಅವರು ಈ ಬಾರಿ ಡೆಲ್ಲಿಗೆ ಹೋಗಕ್ ಜೆಡಿಎಸ್ ಕಾರಣ, ಶಾರದಾ ಜೆಡಿಎಸ್ ಕಾರಣ ಅಲ್ಲ, ಮುಖ್ಯ ಮೊದಲನೇದೇ ನಮ್ದು ಗೆಲ್ಸಕ್ ಅವ್ರನ್ನ. ಯಾಕೆಂದ್ರೆ ಅವರು 50,000 ಲೀಡಲ್ಲಿ ಬರೋಕೆ ಅಷ್ಟು ಸುಲಭ ಇರ್ಲಿಲ್ಲ. ನಮ್ ಜೆಡಿಎಸ್ ಕಾರಣ ಅದು ಗೆಲ್ಲಕ್ಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.